Hi, this Sri Sai Paramedical Coaching Center. ಏನಪ್ಪ ಅಂದರೆ ದ ಮೋಸ್ಟ್ ಇನ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸಿಗೆ ನಿಮಗೆ ಸೆಕೆಂಡ್ ಇಯರ್ DMLT ಸ್ಟೂಡೆಂಟ್ಸಿಗೆ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಬರ್ಬೋದು, ಓಕೆ, ಯಾವ ಬರ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಇರ್ಬೋದು ಅಥವಾ ನಿಮಗೆ ಇದೇ ಕ್ವಶನ್ಸ್ ಬರ್ಬೋದು ಅಂತ ವಿಲ್ ಬಿ ಗೆಸ್ಸಸ್ ದೆನ್ ಆಫ್ ದ 99%. ಯಾಕೆ ನಾವು ಗೆಸ್ ಮಾಡ್ತೀವಪ್ಪ ಅಂದರೆ ಆಲ್ ಇಯರ್ ಕ್ವಶನ್ಸ್ ಪೇಪರ್, ಸಪ್ಲಿ ಆ್ಯನ್ಯುವಲ್ ಪೇಪರ್, ದ ರಿಪೀಟೆಡ್ ಕ್ವಶನ್ಸ್ ಪೇಪರ್ ವಿಲ್ ಬಿ ದ ಶ್ರೀ ಸಾಯಿ ಪ್ಯಾರಾಮೆಡಿಕಲ್ ಕೋಚಿಂಗ್ ಸೆಂಟರ್. ಓಕೆ, ನಮ್ಮ ಕೋಚಿಂಗ್ ಸೆಂಟರ್ ಏನು ಮಾಡ್ತೀವಪ್ಪ ಅಂದರೆ ರಿಪೀಟೆಡ್ ಇರುವಂಥ ಕ್ವಶನ್ಸ್ನ ನಾವೇನು ಮಾಡ್ತೀವಿ, ಕಲೆಕ್ಟೆಡ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ಸ್ನ ಪ್ರೊವೈಡ್ಸ್ ಮಾಡಿಕೊಡೋವಂಥದ್ದು ನಮ್ಮ ಕಡೆ ಇದೆ. ಓಕೆ, ಇಲ್ಲಿ ನೋಡಿಯಪ್ಪ, ಈಗ ಬಯೋಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಈ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಮಗೆ ಏನು ಇಂಪಾರ್ಟೆನ್ಸ್ ಇದೆ, ಓಕೆ, ಏನು ಇಂಪಾರ್ಟೆಂಟ್ ಇರ್ಬೋದು ಅಂದರೆ ಯಾವ ಕ್ವಶನ್ಸ್ ರೇಸ್ ಆಗ್ಬೋದು ಈ ಟಾಪಿಕ್ಕಿಂದ. ದ ಜನರಲ್ ಇನ್ಫಾರ್ಮೇಷನ್ ಆಫ್ ಲ್ಯಾಬ್ರೇಟ್ರಿ ಅಂತಿದೆ ಕಣ್ರು. ಈ ಲ್ಯಾಬ್ರೇಟ್ರಿಲಿ ನಾವು ಯಾವ ಕ್ವಶನ್ಸ್ನ ರೇಸ್ ಮಾಡ್ಬೋದು. ದೆನ್ ಫಸ್ಟ್ ಕ್ವಶನ್ಸ್ ಏನಪ್ಪ ಅಂದರೆ ದ ಜನರಲ್ ಇನ್ಫಾರ್ಮೇಷನ್ ಆಫ್ ಲ್ಯಾಬ್ರೇಟ್ರಿಯಿಂದ ಏನು ಕ್ವಶನ್ ಬರ್ಬೋದು ಅಂದರೆ ನಿಮಗೆ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸು ಒಂದು ಕ್ವಶನ್ಸ್ ಈ ಟಾಪಿಕ್ಕಿಂದ ಬರ್ಬೋದು. ಏನು ಕೇಳ್ಬೋದು ಒಂದು ಕ್ವಶನ್ಸ್ ಈ ಟಾಪಿಕ್ಕಿಂದ ಅಂದರೆ ದ ಲ್ಯಾಬ್ರೇಟ್ರಿ ಕ್ವಾಲಿಟಿ ಕಂಟ್ರೋಲ್. ಓಕೆ, ಏನು ಕೇಳ್ಬೋದು, ಲ್ಯಾಬ್ರೇಟ್ರಿ ಕ್ವಾಲಿಟಿ ಕಂಟ್ರೋಲ್ ಇನ್ ದ ಲ್ಯಾಬ್ರೇಟ್ರಿ ಸೇಫ್ಟಿ ಮೆಜರ್ಮೆಂಟ್ ಅಂತ ಕೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್, ಏನು ಕೇಳ್ಬೋದು, ಲ್ಯಾಬ್ರೇಟ್ರಿ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಲ್ಯಾಬ್ರೇಟ್ರಿ ಸೇಫ್ಟಿ ಮೆಜರ್ಮೆಂಟ್ ಇನ್ ದ ಲ್ಯಾಬ್ರೇಟ್ರಿ ಇನ್ಫಾರ್ಮೇಷನ್ಸ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಸ್ ದ ಸ್ಪೆಸಿಮನ್ ಕಲೆಕ್ಷನ್ಸ್. ಓಕೆ, ವಾಟ್ ಈಸ್ ಸ್ಪೆಸಿಮನ್ ಕಲೆಕ್ಷನ್ಸ್? ನೋಡ್ರು, ಸ್ಪೆಸಿಮನ್ ಕಲೆಕ್ಷನ್ಸ್ನ ನಾವು ಜನರಲ್ಲಿ ಏನು ಕಲೆಕ್ಷನ್ಸ್ ಮಾಡ್ಕೊಳ್ತೀವಿ ಅಂದರೆ ಯಾವ ಥರ ಸ್ಟೋರೇಜ್ ಮಾಡ್ಕೊಳ್ತೀವಿ, ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ಆ್ಯಂಟಿಕೋಗ್ಲೆನ್ಸ್ ಏನು ಬೇಕು, EDT, ಪ್ಲೇನು, ಎಫರಿನ್ನು, ಅದೇ ಥರ ಇಲ್ಲಿ ಏನು ನಾವು ಏನು ಸ್ಟೋರೇಜ್ ಮಾಡ್ತೀವಿ, ಸ್ಟೆರೈಲ್ ವಾಟರ್ ಕಂಟೈನರ್ಸ್, ಇದೇ ಥರ ನಮ್ಗೆ ಯಾವ ಥರ ಸ್ಯಾಂಪಲ್ನ ಕಲೆಕ್ಷನ್ಸ್ ಮಾಡ್ಕೊಳ್ತೀವಿ. ಈ ಚಾಪ್ಟ್ರಿಂದ ನಮಗೆ ಮಿನಿಮಮ್ಮು ಈ ಚಾಪ್ಟ್ರಿಂದ ನಮಗೆ 3 ಕ್ವಶನ್ಸ್ ಅಂದರೆ 3 or 4 ಕ್ವಶನ್ಸ್ ರೇಸ್ ಆಗ್ಬೋದು. ಅವು ಕೂಡ ಯಾವಪ್ಪ ಅಂದರೆ ವಿಲ್ ಬಿ 3 ಮಾರ್ಕ್ಸ್ ಕ್ವಶನ್ಸೇ ಈ ಟಾಪಿಕ್ಕಿಂದ ಬರ್ಬೋದು. ಹಂಗೆ ಹೇಳ್ತೀರಿ 3 ಮಾರ್ಕ್ಸ್ಗೆ ಈ ಟಾಪಿಕ್ಕಿಂದ ಬರ್ಬೋದು ಅಂದರೆ ಇಲ್ಲಿ ನೋಡ್ರು, ಅವ್ರು ಆಲ್ರೆಡಿ ಪ್ರಿಪೇರ್ಡ್ ಆಗಿದೆ. ಏನು ಬರ್ಬೋದಪ್ಪ ಅಂದರೆ ದ ಕಲೆಕ್ಷನ್ಸ್ ಆಫ್ ಸ್ಯಾಂಪಲ್ ಇನ್ ಸ್ಟೋರೇಜ್ ಅಂದರೆ ದ ಸ್ಯಾಂಪಲ್ ಯಾವ ಥರ ಕಲೆಕ್ಷನ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ ಆ್ಯಂಟಿಕೋಗ್ಲೆನ್ಸ್ ಅಂತ ಇದೆ. ಓಕೆ, ಆ್ಯಂಟಿಕೋಗ್ಲೆನ್ಸ್ ಆದಮೇಲೆ ನೇಮ್ 3 ಆಫ್ ಆ್ಯಂಟಿಕೋಗ್ಲೆನ್ಸ್ ಅಂತ ಕೇಳ್ಬೋದು. ಏನು ಕೇಳೋದು, ನೇಮ್ 3 ಆಫ್ ದ ಆ್ಯಂಟಿಕೋಗ್ಲೆನ್ಸ್ ಅಂತ ಕೇಳ್ಬೋದು. ಓಕೆ, ಯಾವುದಾದ್ರು ನೇಮ್ 3 ಬರಿಬೋದು. ಸೋಡಿಯಂ ಕ್ಲೋರೈಡ್ ಇದೆ, ಎಫರಿನ್ ಇದೆ, ಸೋಡಿಯಂ ಸಿಟ್ರೇಟ್ ಇದೆ, EDT ಇದೆ, ಡಬಲ್ ಆಕ್ಸಿಲೇಟೆಡ್ ಇದೆ, ಸಿಂಗಲ್ ಆಕ್ಸಿಲೇಟೆಡ್ ಇದೆ. ಓಕೆ, ಇವೆಲ್ಲ ನಮ್ಗೆ ಏನು ಮಾಡ್ತೀವಿ, EDT. ಓಕೆ, EDT ಒಂದಿದೆ. ಆ್ಯಂಟಿಕೋಗ್ಲೆನ್ಸ್ ನೇಮ್ 3 ಆಫ್ ದ ಆ್ಯಂಟಿಕೋಗ್ಲೆನ್ಸ್ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು ಕೇಳ್ಬೋದಪ್ಪ ಇದರಿಂದ 5 ಮಾರ್ಕ್ಸಿಗೆ ಅಂದರೆ ಎಕ್ಸ್ಪ್ಲೈನ್ ದ ಆ್ಯಂಟಿಕೋಗ್ಲೆನ್ಸ್ ಆ್ಯಂಡ್ ಯೂಸಸ್. ಏನು ಕೇಳ್ಬೋದು, ಎಕ್ಸ್ಪ್ಲೈನ್ ದ ಆ್ಯಂಟಿಕೋಗ್ಲೆನ್ಸ್ ಆ್ಯಂಡ್ ಯೂಸಸ್. ಏನು ಎಕ್ಸ್ಪ್ಲೈನ್ ಅಂದರೆ ಆ್ಯಂಟಿಕೋಗ್ಲೆನ್ಸ್. ಓಕೆ, ದೆನ್ ಅದೇ ಡೆಫಿನಿಷನ್ ಬರೀಬೇಕು, ಪ್ಲಸ್ ಆ್ಯಂಟಿಕೋಗ್ಲೆನ್ಸ್ ಟೈಪ್ಸ್ ಬರೀಬೇಕು. ಯಾವಪ್ಪ ಟೈಪ್ಸ್, ಇದೇ EDT ಆ್ಯಂಡ್ ಇದೇ ಡಬಲ್ ಆಕ್ಸಿಲೇಟ್ ಬಾಂಡ್ಸ್ ಆ್ಯಂಡ್ ಸಿಂಗಲ್ ಆಕ್ಸಿಲೇಟ್ ಆ್ಯಂಡ್ ಸೋಡಿಯಂ ಸಿಟ್ರೇಟು, ಸೋಡಿಯಂ ಕ್ಲೋರೈಡ್ಸ್, ಎಫರಿನ್ನು ಆ್ಯಂಡ್ ನೆಕ್ಸ್ಟು ಪೇನ್ ಟ್ಯೂಬು. ಓಕೆ, ಇವೆಲ್ಲ ಯಪ್ಪ ದಿಸ್ ಇಸ್ ಫಾರ್ ದ ಟೈಪ್ಸ್. ಆ್ಯಂಡ್ ನೆಕ್ಸ್ಟ್ ಯೂಸಸ್, EDT ಏನು ಯೂಸಸ್ ಮಾಡುತ್ತೆ, ಡಬಲ್ ಆಕ್ಸಿಲೇಟ್ ಏನು ಯೂಸ್ ಮಾಡ್ತೀವಿ, ಸಿಂಗಲ್ ಆಕ್ಸಿಲೇಟ್ ಯೂಸ್ ಮಾಡ್ತೀವಿ, ಸೋಡಿಯಂ ಸಿಟ್ರೇಟ್ ಏನು ಯೂಸ್ ಮಾಡ್ತೀವಿ, ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಏನು ಯೂಸ್ ಮಾಡ್ತೀವಿ, ಆ್ಯಂಡ್ ಎಫರ್ನಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ನಾವು ಸ್ಟಡಿ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ 3 ಮಾರ್ಕ್ಸಿಗೆ ಏನು ಕೇಳ್ಬೋದು, ದ ಜನರಲ್ ಅಪ್ರೋಚ್ ಆಫ್ ದ ಪೇಷಂಟ್ ಐಡೆಂಟಿಫಿಕೇಷನ್ಸ್. ಅಂದರೆ ನಾವು ಜನರಲ್ನ ಯಾವ ಥರ ಅಪ್ರೋಚ್ ಮಾಡ್ಕೊಳ್ತೀವಿ. ಓಕೆ, ಅವ್ರ ನೇಮ್ ಇರ್ಬೋದು, ಮತ್ತು ಅವ್ರ ಏಜ್ ಇರ್ಬೋದು, ಡಿಸೀಸ್ ಇರ್ಬೋದು. ಓಕೆ, ಅವ್ರು ಮತ್ತು ಮೇಲ್ ಆರ್ ಫೀಮೇಲ್ಸ್ ಇರ್ಬೋದು. ಓಕೆ, ನೆಕ್ಸ್ಟ್ ಅವ್ರದ್ದು ಮತ್ತು ಕಲೆಕ್ಷನ್ಸ್ನ ಯಾವ ಥರ ಕಲೆಕ್ಟೇಟ್ ಮಾಡ್ಕೊಳ್ತೀವಿ ಸ್ಯಾಂಪಲ್ಸ್ನ, ಆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋ ಸ್ಯಾಂಪಲ್ಸ್ನ ಏನು ಬರುತ್ತೀವಿ ಆಗ ಲೇಬಲ್ಸ್ ಮಾಡೋದು. ಇದು ವಿಲ್ ಬಿ ಅಪ್ರೋಚ್ ಆನ್ ದ ಪೇಷಂಟ್ಸ್. ನಾವು ಪೇಷಂಟ್ಗೆ ಯಾವ ಥರ ಅಪ್ರೋಚ್ ಮಾಡ್ತೀವಿ. ದಿಸ್ ಈಸ್ ಫಾರ್ ದ ಸ್ಪೆಸಿಮನ್ ಕಲೆಕ್ಷನ್ಸ್ ಆಫ್ ಲ್ಯಾಬ್ರೇಟ್ರಿ. ಓಕೆ, ದೆನ್ ನೆಕ್ಸ್ಟ್ ವಿಲ್ ಬಿ ಇಂಟ್ರೊಡಕ್ಷನ್ಸ್ ಆಫ್ ಟು ಲ್ಯಾಬ್ರೇಟ್ರಿ ಅಫಿಯರೆನ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ this chapter
ಇಲ್ಲಿ ನೋಡ್ರೋ ಈ ಚಾಪ್ಟ್ರಲ್ಲಿ ನಮಗೆ ಆಲ್ಮೋಸ್ಟ್ ಕ್ವಶನ್ಸ್ 3 ಮಾರ್ಕ್ಸ್ಗೆ ಬರುವಂಥದ್ದು. ಎಷ್ಟು ಬರ್ಬೋದು 3 ಮಾರ್ಕ್ಸಿಗೆ ಅಂದರೆ 7 or 8 ಕ್ವಶನ್ಸ್, 7 or 8 ಕ್ವಶನ್ಸ್ ಈ ಮಾರ್ಕ್ಸಿಂದ ಯಾವುದಪ್ಪ ಚಾಪ್ಟ್ರಿಂದ ಬರುವಂಥದ್ದು. ಹೆಂಗೆ ಈ ಚಾಪ್ಟ್ರಿಂದ ಬರುವಂತ ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ನೋಡಿ ಪಿಪಿಟ್ಸ್ ಇದೆ, ಫ್ಲಾಕ್ಸ್ ಇದೆ, ಫೆನಾಲ್ಸ್ ಇದೆ, ಬಾಟಲ್ಸ್ ಇದೆ, ಮತ್ತು ಮೇಜರಿಂಗ್ ಸಿಲಿಂಡರ್ಸ್ ಇದೆ, ಆ್ಯಂಡ್ ಟ್ರಾಫಿಡಲ್ ಸ್ಟ್ಯಾಂಡ್ಸ್ ಇದೆ, ಕೋವೆಟ್ಸ್ ಟೈಪ್ಸ್ ಇದೆ, ಕೊಲರಿಮೀಟರ್ ಇದೆ, ಮತ್ತು ರಾಕರ್ಸ್ ಇದೆ, ಓಕೆ, ಸ್ಟಾಪ್ ವಾಚ್ ಇದೆ, ಟೈಮರ್ ಇದೆ. ಹಾಗೆ ಏನಪ್ಪ ಇಲ್ಲಿ ನಾವೇನು ಲ್ಯಾಬಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್, ಓಕೆ, ಇನ್ಸ್ಟ್ರೂಮೆಂಟ್ಸ್ ಅಫಿರೇಟ್ಸ್ ಏನಿರುತ್ತೆ ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್. ನಮಗೆ ಪಿಪಿಟ್ಸ್ ಗೊತ್ತು, ಅವ್ನು ಏನು ಕೇಳ್ಬೋದು ನಮಗೆ ನೇಮ್ 3 ಆಫ್ ದ ಪಿಪಿಟ್ಸ್. ಗ್ರ್ಯಾಜುಯೇಟ್ ಪಿಪಿಟ್ಸ್ ಬರ್ತವೆ, ವಾಲ್ಯೂಮೆಟ್ರಿಕ್ ಪಿಪಿಟ್ ಬರ್ತವೆ, ಪ್ಲಾಸ್ಟ್ರಲ್ ಪಿಪಿಟ್ ಬರ್ತವೆ, ಓಕೆ, ಇವೆಲ್ಲ ನಮ್ಗೆ ಏನು ಬರ್ತಪ್ಪ, ದಿಸ್ ಇಸ್ ಅ ನೇಮ್ 3. ಇಲ್ಲಿ ಏನು ಕೇಳ್ಬೋದು ಆಲ್ಮೋಸ್ಟ್ ನೇಮ್ 3 ಅಂತ. ಯಾಕೆ ನೇಮ್ 3 ಅಂತ? ಯೂಸಿಂಗ್ ಫಾರ್ ದ ಗ್ರ್ಯಾಜುಯೇಟೆಡ್ ಟ್ಯೂಬ್ಸ್ ಆರ್ ವ್ಯಾಲಮೆಟ್ರಿಕಲ್ ಪಿಪಿಟ್ಸ್ ಆ್ಯಂಡ್ ಪ್ಲಾಸ್ಟ್ರಲ್ ಪಿಪಿಟ್ಸ್, ಆಟೋಮೆಟಿಕ್ ಪಿಪಿಟ್ಸ್. ನೋಡಿ ಈ ಪಿಪಿಟ್ಸಲ್ಲಿ ಏನಪ್ಪ ಅಂದರೆ ನೇಮ್ 3 ಕೇಳಿದಾಗ ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಗ್ರ್ಯಾಜುಯೇಟ್ ಪಿಪಿಟ್ ಅಂತ ಕೇಳಿದರೆ ಅದನ್ನ 2 ಲೈನು 3 ಲೈನು ಆ ಪಿಪಿಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆ ಗ್ರ್ಯಾಜುಯೇಟ್ ಪಿಪಿಟ್ಟು ನಿಮಗೆ ಗೊತ್ತಿದ್ದರೆ ಇಮೇಜ್ನ ಶೋ ಮಾಡಿ, ಇಲ್ಲಪ್ಪ ಅಂದರೆ ಡೋಂಟ್ ವರಿ, ಓಕೆ. ನೆಕ್ಸ್ಟು ಕೊನಿಕಲ್ ಪ್ಲಾಕ್ಸ್ ಅಂದರೆ ಪ್ಲಾಕ್ಸಲ್ಲಿ ಏನು ಕೇಳ್ಬೋದು, ಏನು ಹೇಳಿದಪ್ಪ, ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲಮೆಟ್ರಿಕಲ್, ರೌಂಡೆಡ್, ಬಾಟಮ್ಡೆಡ್ ಆ್ಯಂಡ್ ಎಲಂಬ್ರಲ್, ಕೊನಿಕಲ್ ಎಕ್ಸೆಟ್ರಾ. ನಮ್ಮ ಕೊನಿಕಲ್ ಫ್ಲಾಕ್ಸ್ ಅಂತ ಗೊತ್ತಿದೆ, ನಮ್ಗೆ ಎಕ್ಸೆಟ್ರಾ ಟೈಪ್ಸ್ ಬರ್ಬೋದು. ಆ ಫ್ಲಾಕ್ಸ್ ಯಾವ ಥರ ಇದೆ, ಓಕೆ, ಆ್ಯಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್, ಓಕೆ. ನೆಕ್ಸ್ಟು ಫೆನಲ್ಸ್, ಇಲ್ಲಿ ನೋಡ್ರೋ ಇಲ್ಲೇ ಇದೆ, ಡಿಫೈನ್ ದ ಫೆನಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಫೆನಲ್ಸ್, ಯೂಸಸ್ ಕೂಡ ಇದೆ, ಓಕೆ. ಈ ಚಾಪ್ಟ್ರಿಂದ ಮಿನಿಮಮ್ಮು 7 or 8 ಕ್ವಶನ್ಸ್ ವಿಲ್ ಬಿ 3 ಮಾರ್ಕ್ಸ್ ಕ್ವಶನ್ಸ್ ಬರುವಂಥದ್ದಿದೆ. ಹೆಂಗೆ ಹೇಳ್ತೀರಾ 7 or 8 3 ಮಾರ್ಕ್ಸಿಗೆ ಅಂದರೆ, ನಮ್ಗೆ ಇಲ್ಲೇ ನೋಡಿ ಇಲ್ಲಿ ಕೊನಿಕಲ್ ಪ್ಲಾಕ್ಸ್ ಇದೆ, ಫೆನಾಲ್ಸ್ ಇದೆ, ಬಾಟಲ್ಸ್. ನೋಡಿ ಬಾಟಲ್ಸ್ ಅಂತ ಇದ್ಮೇಲೆ ದಿಸ್ ಇಸ್ ಅ ರಿಏಜೆಂಟ್ ಬಾಟಲ್ಸ್. ನಮ್ಗೆ ಗೊತ್ತಿದೆ ರಿಏಜೆಂಟ್ ಬಾಟಲ್ಸ್ ಯಾವುದೇ ಅಂತ. ಆ ರಿಏಜೆಂಟ್ ಬಾಟಲ್ಸ್ನಲ್ಲಿ ಗ್ರ್ಯಾಜುಯೇಟೆಡ್ ಆ್ಯಂಡ್ ಕಾಮನ್ಲಿ ವಾಶ್ ಬಾಟಲ್ಸ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಸ್ಪೆಸಿಮನ್ ಬಾಟಲ್ಸ್. ನಾವು ಯಾವಾಗ ಸ್ಪೆಸಿಮನ್ ಬಾಟಲ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಬಾಟಲ್ಸ್ ಇರ್ಬೋದು, ವಾಶ್ ಬಾಟಲ್ಸ್ ಇರ್ಬೋದು, ಗ್ರ್ಯಾಜುಯೇಟೆಡ್ ನಾವು ಯಾವಾಗ ಯೂಸ್ ಮಾಡುವಂಥ ಬಾಟಲ್ಸ್ನ ನಾವೇನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಒಂದು ರಿಯೇಜೆಂಟ್ ಬಾಟಲ್ ಬರೆ ಮಾಡ್ತೀವಿ, ಒಂದು ವಾಶ್ ಬಾಟಲ್ ಬರೆ ಮಾಡ್ತೀವಿ, ಒಂದು ಸ್ಪೆಸಿಮಲ್ ಬಾಟಲ್ ಬರಂತ ಬೇಡ್ತೀವಿ, ಓಕೆ, ಬಾಟಲ್ಸ್. ಆ್ಯಂಡ್ ನೆಕ್ಸ್ಟ್ ಮೇಜರಿಂಗ್ ಸಿಲಿಂಡ್ರ್. ನಾವು ಮೇಜರಿಂಗ್ ಸಿಲಿಂಡ್ರಲ್ಲಿ 5 ಮಾರ್ಕ್ಸಿಗೆ 99% ಬರುತ್ತೆ ಗುರು. ಹಿಂಗೆ ಹೇಳ್ತೀರಾ 99% ಅಂದರೆ ದ ಮೇಜರಿಂಗ್ ಸಿಲಿಂಡರ್ಸಲ್ಲಿ ದೆನ್ ಯೂಸಿಂಗ್ ಫಾರ್ ದ ನಾವು ಏನು ಸೊಲ್ಯೂಷನ್ಸ್, ಈ ಬಯೋಕೆಮಿಕಲ್ ಸೊಲ್ಯೂಷನ್ಸ್ನ ಏನು ತೊಗೊಳೋ ಮುಂದೆ ಯಾವಾಗ ಮೇಜರ್ಸಲ್ಲಿ ಈಗ 2 ml 3 ml 4 ml ಇರುತ್ತೆ. ನಾವೇನು ಮಾಡ್ತೀವಿ, ಇವಾಗೆಲ್ಲ ಆಟೋಮಿಷನ್ಸ್ ಇದೆ, 2 ml 3 ml ಏನು ಮಾಡ್ತೀವಿ, ಆಟೋಮಿಷನ್ಸಲ್ಲಿ ಆ್ಯಡ್ ಮಾಡಿಬಿಡ್ತು, ಅದೇ ಆ್ಯಕ್ಟಿವ್ ಆಫ್ ದ ಆಟೋಮಿಷನ್ಸ್ ಏನು ಮಾಡ್ತೀವಿ 2 ml 3 ml. ಅವಾಗ ಏನಿತ್ತು ಮೇಜರಿಂಗ್ ಸಿಲಿಂಡರಿಂದ ನಾವು 2 ml 3 ml ಮಾಡ್ತಿದ್ವಿ, ಸೊಲ್ಯೂಷನ್ನ ಸ್ಟೋರ್ ಮಾಡ್ತಿದ್ವಿ. ಈಗ ಅದೆಲ್ಲ ಇಲ್ಲ, ಓಕೆ. ಆ್ಯಂಡ್ ನೆಕ್ಸ್ಟ್ ರಾಕರ್ಸ್. ನಮ್ಗೆ ಗೊತ್ತಿದೆ ಈ ರಾಕರ್ಸ್ ಅಂದಮೇಲೆ ಯಾವ ಇರ್ಬೋದು, ರಾಕರ್ಸ್, ಬಾಟಲ್, ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ಸ್ ನೋಡಿದಿರಪ್ಪ. ಆ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ಸಿಗೆ ನಾವು ಕರಿತೀವಿ ರಾಕರ್ಸ್ ಅಂತ ಕರಿತೀವಿ, ಓಕೆ. ಆ್ಯಂಡ್ ದೆನ್ ನಮಗೆ ಡಿಸ್ಟಾಫಿಕಸ್ಟ್ ಆದರೆ ಸ್ಟಾಪ್ ವಾಚ್ ಇರ್ಬೋದು, ಟೈಮರ್ ಇರ್ಬೋದು, ಡಿಫರೆನ್ಸಸ್ ಇರ್ಬೋದು, ಓಕೆ. ಇವೆಲ್ಲ ಯಾವುದಪ್ಪ ಅಂದರೆ ಸ್ಟಾಪ್ ವಾಚಸ್ಸಿಗೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ನಾವು, ಓಕೆ. ದೆನ್ ನೆಕ್ಸ್ಟ್ ಒನ್, ಓಕೆ, ದೆನ್ ನೆಕ್ಸ್ಟ್ ಒನ್, ಓಕೆ, ಮೇಂಟೆನೆನ್ಸ್ ಆಫ್ ದ ಲ್ಯಾಬ್ ಗ್ಲಾಸ್ವೇರ್ಸ್ ಆ್ಯಂಡ್ ಅಪ್ಯೂರಿಟ್ಸ್. ನೋಡಿ ನಾವು ಲ್ಯಾಬಲ್ಲಿ ಮೇಂಟೆನ್ಸ್ ಮಾಡುವಂಥ ಗ್ಲಾಸ್ವೇರ್ಸ್ ಯಾವುದಿರ್ಬೋದು, ಗ್ಲಾಸ್ ಪ್ಲಾಸ್ಟಿಕ್ ವೇರ್ ಇರ್ಬೋದು, ಲ್ಯಾಬ್ರೇಟ್ರಿ ಇರ್ಬೋದು, ಯೂಸಸ್ ಆಫ್ ಗ್ಲಾಸ್ ಸಿಗ್ನಿಫಿಕೇಷನ್ಸ್, ಬಯೋಸೈನ್ಸ್ ಗ್ಲಾಸ್ವೇಸಸ್, ಓಕೆ. ಇವೆಲ್ಲ ಯಾವಪ್ಪ ಅಂದರೆ ನಮ್ಗೆ ಈ ಚಾಪ್ಟ್ರಿಂದ ಬರುವಂಥ ಕ್ವಶನ್ಸ್ ಎಷ್ಟು ಬರುತ್ತೆ ಅಂದರೆ, ಇಲ್ಲಿ ನೋಡಿ 3 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ಬರುವಂಥ ಒಂದೇ ಕ್ವಶನ್ಸ್ ಬರ್ಬೋದು. ಏನು ಬರ್ಬೋದಪ್ಪ ಅಂದರೆ ಮೆನ್ಷನ್ ದ ಗ್ಲಾಸ್ ಯೂಸಸ್, ಲ್ಯಾಬ್ರೇಟ್ರಿ ಯೂಸಸ್ ಅಂತ ಬರ್ಬೋದು, ಓಕೆ. ಏನು ಬರ್ಬೋದು, ಮೆನ್ಷನ್ ದ ಗ್ಲಾಸ್ವೇರ್ಸ್ ಯೂಸಸ್ 3 ಮಾರ್ಕ್ಸಿಗೆ ಅಂದರೆ ಯೂಸಸ್ ಏನು ಮಾಡ್ತೀವಿ, ಗ್ಲಾಸ್ವೇರ್ ಯೂಸಸ್ ಇರುತ್ತೆ. ಅದ್ರ 5 ಮಾರ್ಕ್ಸಿಗೆ ಏನು ಬರ್ತಂದರೆ ಏನು ಬರ್ಬೋದು 5 ಮಾರ್ಕ್ಸಿಗೆ ಅಂದರೆ ಲ್ಯಾಬ್ರೇಟ್ರಿ ಯೂಸಿಂಗ್ ಫಾರ್ ದ ಕ್ಲೀನಿಂಗ್ ಆ್ಯಂಡ್ ಡಿಫ್ರೆಂಟ್ ಕ್ಲೀನಿಂಗ್ ಸೊಲ್ಯೂಷನ್ ಆಫ್ ದ ಗ್ಲಾಸ್ವೇರ್ಸ್, ಓಕೆ. ನಾವು ಏನು ಲ್ಯಾಬ್ರೇಟ್ರಿಯಲ್ಲಿ ಕ್ಲೀನಿಂಗ್ ಮಾಡ್ತೀವಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಇದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ. ದೆನ್ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ಒಂದು ಇನ್ಸ್ಟ್ರೂಮೆಂಟ್ಸ್, ಒಂದು ನೆಕ್ಸ್ಟ್ ಒಂದು
ನೆಕ್ಸ್ಟ್ ಒಂದು ಯಾವುದಪ್ಪ ಅಂದರೆ ದ ಇಂಟ್ರೊಡಕ್ಷನ್ಸ್ ಆಫ್ ಲ್ಯಾಬ್ರೇಟರಿ ಅಫಿರೆನ್ಸ್. ಓಕೆ, ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅಫಿರೆನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಲಿಸನ್. ದ ಇನ್ಸ್ಟ್ರೂಮೆಂಟಲ್ಲಿ ನೋಡಿ, ವಾಟ್ರ್ ಬಾತು, ಆಟರ್ ಓವೆನ್ನು, ಇಂಕ್ಯುಬೇಟರ್ಸು, ವಾಟರ್ ಡಿಸ್ಟಿಲೇಷನ್ಸ್ ಪಾಯಿಂಟು ಆ್ಯಂಡ್ ರೆಫ್ರಿಜರೇಟರ್ ಇರ್ಬೋದು, ಆ್ಯಂಡ್ ಡೆಫಿನೇಷನ್ ಪ್ರಿನ್ಸಿಪಲ್ ಆ್ಯಂಡ್ ಸೆಂಟ್ರಿಫ್ಯೂಜ್ ಫೋರ್ಸ್ ಇರ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ನಮಗೆ ಲ್ಯಾಬ್ರೇಟರಿ ಬ್ಯಾಲೆನ್ಸ್ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದೆನ್ ಕೊಲರಿಮೀಟರ್, ಸ್ಪೆಕ್ಟ್ರೋಫೋಟೋಮೀಟರ್, ಪಿ ಎಚ್ ಮೀಟರ್. ಓಕೆ, ಇವೆಲ್ಲ ನಮಗೆ ಮೋಸ್ಟ್ ಯೂಸ್ ಮಾಡುವಂಥ ನಾವೇನಪ್ಪ ಲ್ಯಾಬಲ್ಲಿ ಯೂಸ್ ಮಾಡುವಂಥ ಮಿಷಿನ್ಸ್ ಇರ್ತಲ್ಲಪ್ಪ, ಅದರ ಬಗ್ಗೆ ನಾವು ಸ್ಟಡಿ ಮಾಡಿರ್ತೀವಿ. ಇಲ್ಲಿ ಏನು ಬರ್ಬೋದು ಈ ಚಾಪ್ಟ್ರಲ್ಲಿ ನಮಗೆ ಫಿಫ್ತ್ ಚಾಪ್ಟ್ರಲ್ಲಿ ಏನು ಬರ್ಬೋದು, ಇನ್ಸ್ಟ್ರೂಮೆಂಟ್ಸ್. ಯಾವುದು ಇನ್ಸ್ಟ್ರೂಮೆಂಟ್ಸು? ದ ಥಿಯರಿ ಡೆಮೋನ್ಸ್ಟ್ರೇಷನ್ ಆಫ್ ಡಯಾಗ್ರಾಮ್ಸ್ ವಿತ್ ದ ಡ್ರಾ. ಓಕೆ, ಯಾವುದು ಬರ್ಬೋದು? ವಾಟ್ರ್ ಬಾತ್ ಮಿನಿಮಮ್ 5 ಮಾರ್ಕ್ಸ್ ಬರುತ್ತೆ. ಯಾಕೆ 5 ಮಾರ್ಕ್ಸ್ ಬರ್ತಪ್ಪ? ಓಕೆ, 5 ಮಾರ್ಕ್ಸ್ ಏನಂದರೆ ಯೂಸಸ್ ಆಫ್ ದ ಕೇರ್ ಆ್ಯಂಡ್ ಮೇಂಟೆನೆನ್ಸ್. ಓಕೆ, ವಾಟ್ರ್ ಬಾತ್ ಮಾಡೋಕ್ಕೆ ಯೂಸಸ್ ಮಾಡಬೇಕು, ಕೇರ್ ಆ್ಯಂಡ್ ಮೇಂಟೆನೆನ್ಸ್. 5 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್. ಇಲ್ಲೇನು ಕೇಳ್ಬೋದು? ಇನ್ಕ್ಯುಬೇಟರ್ ಯೂಸಸ್ ಕೇಳ್ಬರ್ತಾರೆ 3 ಮಾರ್ಕ್ಸಿಗೆ. ಎಕ್ಸ್ಪ್ಲೇನ್ ದ ಇನ್ಕ್ಯುಬೇಟರ್ ಯೂಸಸ್ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟು ವಾಟರ್ ಡೈಲ್ಯೂಷನ್ಸ್ ಪ್ಲ್ಯಾಂಟ್, ವಾಟರ್ ಡಿಸಾಲ್ಯೂಷನ್ಸ್ ಆಫ್ ಯೂಸಸ್ ಆ್ಯಂಡ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್. ಇಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನ್ಸ್. ರೆಪ್ರೆಸೆಂಟರ್ಸ್, ಕೋಲ್ಡ್ ಬಾಕ್ಸ್, ಡೀಪ್ ಬಾಕ್ಸ್, ಫ್ರಿಜ್ಜಸ್, ಯೂಸಸ್, ಇದು ಕೂಡ 3 ಮಾರ್ಕ್ಸ್ ಬರುವಂಥ ಕ್ವಶನ್ಸ್. ಆ್ಯಂಡ್ ರೆಫ್ಯೂಷನ್ಸ್ ರಿಫ್ಲೆಕ್ಷನ್ಸ್ ಆಫ್ ಕಂಡೆನ್ಸರ್ಸ್, ಇದು ಕೂಡ ರೆಫ್ಯೂಷನ್ಸ್ ಕಂಡೆನ್ಸರ್ ಕೂಡ 3 ಮಾರ್ಕ್ಸ್ ಕ್ವಶನ್ಸ್. ಸೆಂಟ್ರಿಫ್ಯೂಜ್ ಮೋಸ್ಟ್ ಇಂಪಾರ್ಟೆಂಟ್, ವಿಲ್ ಬಿ 5 ಮಾರ್ಕ್ಸ್ ಕೇಳ್ತಾನೆ. ಮತ್ತು 3 ಮಾರ್ಕ್ಸಿಗೆ ಕೂಡ ಕೇಳ್ತಾನೆ. ಏನು ಕೇಳ್ಬೋದು 3 ಮಾರ್ಕ್ಸಿಗೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟ್ರಿಫ್ಯೂಜ್ ಕೇಳ್ಬೋದು, ಆ್ಯಂಡ್ ಯೂಸಸ್ ಆಫ್ ಸೆಂಟ್ರಿಫ್ಯೂಜ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಲ್ಯಾಬ್ರೇಟರಿ ಬ್ಯಾಲೆನ್ಸಲ್ಲಿ ನೋಡಿ, ಲ್ಯಾಬ್ರೇಟರಿ ಬ್ಯಾಲೆನ್ಸಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ಸು ಬರ್ಬೋದು, 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಏನಪ್ಪ 5 ಮಾರ್ಕ್ಸ್ ಕ್ವಶನ್ಸ್ ಅಂದರೆ, ಲ್ಯಾಬ್ರೇಟರಿ ಬ್ಯಾಲೆನ್ಸಲ್ಲಿ ಮ್ಯಾನುವಲ್ ಬ್ಯಾಲೆನ್ಸ್ ಬೇರೆ ಇದೆ, ಸಿಂಗಲ್ ಪ್ಲ್ಯಾನ್ ಇದೆ, ಡಬಲ್ ಪ್ಲ್ಯಾನ್, ಡೈರೆಕ್ಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್. ಓಕೆ, ನಮಗೆ ಬೇಕಾಗಿರೋದು ಲ್ಯಾಬ್ರೇಟರಿ ಬ್ಯಾಲೆನ್ಸಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ದ ಲ್ಯಾಬ್ರೇಟರಿ ಬ್ಯಾಲೆನ್ಸ್. ಯಾವ್ದು ಬರುತ್ತೆ ನಮಗೆ? ಫಸ್ಟ್ ಒನ್ ಮ್ಯಾನುವಲ್ ಬ್ಯಾಲೆನ್ಸ್, ಸೆಕೆಂಡ್ ಒನ್ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಎಕ್ಸ್ಪ್ಲೇನ್ ನಿಮಗೆ ಏನು ಕ್ವಶನ್ಸ್ ಇದೆ ಆ ಕ್ವಶನ್ಸ್ ಎಲ್ಲ ಆನ್ಸರ್ ಬೇಕಿದ್ದರೆ, ಓಕೆ, ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಈ ನಂಬರಿಗೆ ಕೊಟ್ಟಿರ್ತೀನಿ. ಆ ನಂಬರಿಗೆ ಏನು ಮಾಡಿ, ವಾಟ್ಸಪ್ಗೆ ಆಯ್ ಅಂತ ಹಾಕಿ, ವಿಲ್ ಬಿ ಸೆಂಡ್ ದ ನೋಟ್ಸಸ್. ಓಕೆ, ದೆನ್ ನೆಕ್ಸ್ಟು ಏನಪ್ಪ ಅಂದರೆ, ನೆಕ್ಸ್ಟ್ ಯಾವಾಗ ನಮಗೆ ಕೊಲರಿಮೀಟರ್ ಆ್ಯಂಡ್ ಸ್ಪೆಕ್ಟ್ರೋಫೋಟೋಮೀಟರ್, ಇದು ಕೂಡ ಇಂಪಾರ್ಟೆಂಟು. ಕೊಲರಿಮೀಟರ್ 5 ಮಾರ್ಕ್ಸ್ ಕ್ವಶನ್ಸು, ಸ್ಪೆಕ್ಟ್ರೋಫೋಟೋಮೀಟರ್ ಕೂಡ 5 ಮಾರ್ಕ್ಸ್ ಕ್ವಶನ್ಸು. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್. ಏನಿರುತ್ತೆ 3 ಮಾರ್ಕ್ಸ್ ಕೂಡ ಕೇಳ್ತಾನೆ. ಏನು ಕೇಳ್ತಾನೆ? ಕೊಲರಿಮೀಟರ್ ಅಪ್ಲಿಕೇಶನ್ಸ್ ಕೇಳ್ಬೋದು, ಸ್ಪೆಕ್ಟ್ರೋಮೀಟರ್ ಅಪ್ಲಿಕೇಶನ್ ಕೇಳ್ಬೋದು, ಅಥವಾ ಯೂಸಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪಿ ಎಚ್ ಮೀಟರ್ದು, ಇದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್. ಪಿ ಎಚ್ ಮೀಟರ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಯೂಸಸ್ಸು, ಇಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಪಿ ಎಚ್ ಮೀಟ್ರ್ 3 ಮಾರ್ಕ್ಸ್ ಬರುತ್ತೆ, ಯೂಸಸ್ ಬರುತ್ತೆ. ಎಲೆಕ್ಟ್ರೋಡ್ಸ್ 3 ಮಾರ್ಕ್ಸ್, ಯೂಸಸ್ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡ್ರೆ ಈ ಪಾರ್ಟ್ ಸೊಲ್ಯೂಷನಲ್ಲಿ ನಿಮಗೆ ಆಲ್ಮೋಸ್ಟ್ ಬರುವಂಥ ಟಾಪಿಕ್ಕು ಅಂದರೆ, ಯಾವುದು ಕ್ವಶನ್ಸ್ ನಿಮಗೆ ಬಫರ್ ಬಗ್ಗೆ ಕೇಳ್ಬೋದು, ಅಥವಾ ಇಲ್ಲಾಂದರೆ ಇದರಲ್ಲಿ ನಮಗೆ 99% ನಮಗೇನಪ್ಪ ಅಂದರೆ 3 ಮಾರ್ಕ್ಸ್ ಕ್ವಶನ್ಸೇ ಬರುವಂಥದ್ದು. ಹೆಂಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುವಂತ ಹೇಳ್ತೀರಾ ಅಂದರೆ, ಇಲ್ಲಿ ಪ್ರಿಪ್ರೇಷನ್ ಆಫ್ ಸೊಲ್ಯೂಷನ್ಸ್ನ ನಾರ್ಮಲ್ ಸೊಲ್ಯೂಷನ್, ಬಫರ್ ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ. ಅದನ್ನ ಮೋಲಾರ್ ಸೊಲ್ಯೂಷನ್ಸ್ಗೆ ಕನೆಕ್ಟ್ ಮಾಡಬೇಕು. ಅಂದರೆ ನಮಗೆ ಇಲ್ಲಿ ಏನು ಮಾಡಬೇಕು, ಪ್ರಿಪೇರಿಂಗ್ ವರ್ಕಿಂಗ್ ಸ್ಟ್ಯಾಂಡರ್ಡ್, ಸ್ಟಾಕ್ ಸ್ಟ್ಯಾಂಡರ್ಡು, ಬಾಡಿ ಫ್ಲೂಯಿಡ್ಸ್ ಎಲ್ಲ ಇರ್ತಲ್ಲಪ್ಪ. ಇಲ್ಲಿ ನಾವೇನು ಮಾಡ್ತೀವಿ, ಬರೀ ರಿಯೇಜೆಂಟ್ ಮುಖಾಂತರ, ಸೊಲ್ಯೂಷನ್ಸ್ ಮುಖಾಂತರ ಐಡೆಂಟಿಫೈ ಮಾಡ್ಕೊಂಡು ಓನ್ಲಿ ನಮಗೆ 3 ಮಾರ್ಕ್ಸ್ ಕ್ವಶನ್ಸು 1 ಅಥವಾ 2 ಕ್ವಶನ್ಸ್ ಬರ್ಬೋದು. ಓಕೆ, 1 ಅಥವಾ 2 ಕ್ವಶನ್ಸ್ ಬರುತ್ತೆ. ಓಕೆ, ಯಾವುದು ಬರ್ಬೋದು? 1 ಅಥವಾ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಎಲ್ಲ ಬರ್ಬೋದು, ಅಥವಾ SI ಯೂನಿಟಲ್ಲಿ ಬರ್ಬೋದು. ಓಕೆ, ನೆಕ್ಸ್ಟು ಕ್ಲಿನಿಕಲ್ ಕೆಮಿಸ್ಟ್ರಿ. ಇಲ್ಲಿ ನೋಡ್ರು, ಈ ಕ್ಲಿನಿಕಲ್ ಕೆಮಿಸ್ಟ್ರಿಯಲ್ಲಿ ನಮಗೆ ಆ್ಯಸಿಡು, ಬೇಸು, ಸಾಲ್ಟು ಆ್ಯಂಡ್ ಇಂಡಿಕೇಟರ್ಸ್ ಇವು ಕೂಡ ಇಂಪಾರ್ಟೆಂಟೇ. ಆದರೆ ಇಲ್ಲಿ ನಮಗೆ ಹೆಂಗೆ ಕೇಳ್ತಾನೆ, ಆ್ಯಸಿಡು, ಬೇಸು, ಸಾಲ್ಟು ನೀವು ಫಸ್ಟ್ ಇಯರ್ ಎಲ್ಲ ಓದಿದ್ದೀರಾ. ಏನು ಆ್ಯಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ ಅಂದ್ರೇನು, ಇಂಡಿಕೇಟರ್ ಅಂದ್ರೆ. ಇಲ್ಲಿ ಹೆಂಗೆ ಕೇಳ್ತಾನೆ, ಡೆಫಿನೇಷನ್ ಕೇಳ್ತಾನೆ ಅಷ್ಟೇ. 3 ಮಾರ್ಕ್ಸಿಗೆ ಡೆಫಿನೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಅಂಡ್ ಟೈಪ್ಸ್. ಹಿಂಗೆ ಕೇಳೋದು, ಸಾಲ್ಟ್ ಟೈಪ್ಸ್ ಕೇಳ್ಬೋದು, ಆ್ಯಸಿಡ್ ಟೈಪ್ಸ್ ಕೇಳ್ಬೋದು, ಅಥವಾ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಟೈಪ್ಸ್ ಕೇಳ್ಬೋದು. ಇಲ್ಲಪ್ಪ ಡೆಫಿನೇಷನ್ ಕೇಳ್ತಾನೆ. ಓಕೆ, ಇಷ್ಟೇ. ಇದರಿಂದ ಬರೋ 5 ಮಾರ್ಕ್ಸ್ ಕೂಡ ಕೇಳ್ಬೋದು. ಸಾಲ್ಟ್ ಡೆಫಿನೇಷನ್ ಪ್ಲಸ್ ಕ್ಲಾಸಿಫಿಕೇಷನ್ ಕೇಳ್ತಾನೆ. ಏನು ಕೇಳೋದು? ಸಾಲ್ಟ್ ಡೆಫಿನೇಷನ್ ಕೇಳ್ಬೋದು, ಅಥವಾ ಕ್ಲಾಸಿಫಿಕೇಷನ್ ಕೇಳ್ಬೋದು. ಇದನ್ನು ಕೇಳ್ತಾನೆ 5 ಮಾರ್ಕ್ಸಿಗೆ. ಡಿಫೈನ್ ದ ಸಾಲ್ಟ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಆ್ಯಂಡ್ ಟೈಪ್ಸ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಬೇಸಿಕ್ ಕೆಮಿಸ್ಟ್ರಿ.
ನೋಡಿ ಇಲ್ಲಿ ಕೂಡ ಬೇಸಿಕ್ ಕೆಮಿಸ್ಟ್ರಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಪಕ್ಕ ಏನು ಬರ್ಬೋದು, ಒಂದು ಕಾರ್ಬೋಹೈಡ್ರೇಟ್ಸ್ ಕೇಳ್ಬೋದು, ಓಕೆ, ಒಂದು ಕಾರ್ಬೋಹೈಡ್ರೇಟ್ಸ್ ಕೇಳ್ಬೋದು, ಒಂದು ಪ್ರೋಟೀನ್ಸ್ ಕೇಳ್ಬೋದು, ಒಂದು ಅಮಿನೋ ಆ್ಯಸಿಡ್ಸ್ ಬರ್ಬೋದು, ಇಲ್ಲ ಪ್ಲಾಸ್ಮಾ ಪ್ರೋಟೀನ್ಸ್ ಬರ್ಬೋದು, ಲಿಪಿಡ್ಸ್ ಬರ್ಬೋದು, ಮತ್ತು ಇಲ್ಲಪ್ಪ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸ್ DNA RNA ಬರ್ಬೋದು, ಎಂಜೈಮ್ಸ್ ಕೂಡ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ಸಲ್ಲಿ ಕೂಡ ಬರ್ಬೋದು, ನಾರ್ಮಲ್ ಅಬ್ನಾರ್ಮಲ್ ಯೂರಿನ್ ಕನ್ಸಂಟ್ರೇಷನ್ಸ್ ಆಫ್ ಯೂರಿನ್ಸ್. ಓಕೆ, ಇಲ್ಲಿ ನೋಡ್ರು ನಮಗೆ ಈ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಲಿಪಿಡ್ಸ್ ಡಿಫೈನ್ ದ ಲಿಪಿಡ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಆಫ್ ಲಿಪಿಡ್ಸ್ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟು ಪ್ಲಾಸ್ಮಾ ಪ್ರೋಟೀನ್ಸ್, ಡೆಫಿನೇಷನ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ವಿತ್ ಕ್ಲಾಸಿಫಿಕೇಷನ್ ಕೇಳ್ಬೋದು. ಅಮಿನೋ ಆ್ಯಸಿಡ್ಸ್, ಡಿಫೈನ್ ದ ಅಮಿನೋ ಆ್ಯಸಿಡ್ಸ್ ಕ್ಲಾಸಿಫಿಕೇಷನ್ಸ್ ಕೇಳ್ಬೋದು, ಇಲ್ಲ ರಿಯಾಕ್ಷನ್ಸ್ ಆಫ್ ಅಮಿನೋ ಆ್ಯಸಿಡ್ ಕೇಳ್ಬೋದು. ಪ್ರೋಟೀನ್ಸ್ ಸೇಮ್, ಡಿಫೈನ್ ದ ಪ್ರೋಟೀನ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಆಫ್ ಪ್ರೋಟೀನ್ಸ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮತ್ತು ಯಾವುದು ಈ ಆ್ಯಸಿಡ್ ಬೇಸ್ ಕಾರ್ಬೋಹೈಡ್ರೇಟ್ಸ್ ಇಲ್ಲಿ ಕೂಡ ಅದೇ ಥರ. ಓಕೆ, ಮಿನಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಕಾರ್ಬೋಹೈಡ್ರೇಟ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸು ಡಿಫೈನ್ ದ ಕಾರ್ಬೋಹೈಡ್ರೇಟ್ಸ್, ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಕೇಳ್ಬೋದು. 3 ಮಾರ್ಕ್ಸಿಗೆ ಏನು ಕೇಳ್ತಾರಪ್ಪ ಅಂದರೆ ಮೋನೋಸ್ಯಾಚುರೇಟೆಡ್ ಕೇಳ್ಬೋದು, ಅಥವಾ ಡೈಸ್ಯಾಚುರೇಟೆಡ್ ಕೇಳ್ಬೋದು, ಇಲ್ಲ ಪಾಲಿಸ್ಯಾಚುರೇಟೆಡ್ ಕೇಳ್ಬೋದು. ಇಲ್ಲ ಅದೂ ಇಲ್ಲಪ್ಪ ಅಂದರೆ ಲ್ಯಾಕ್ಟೋಸು, ಮಾಲ್ಟೋಸು, ಸುಕ್ರೋಸು, ಗ್ಲುಕೋಸು, ಗ್ಯಾಲಕ್ಟೋಸು. ಓಕೆ, ಇದ್ರ ಬಗ್ಗೆ ಏನು ಕೇಳ್ತಾನೆ, ಸ್ಟ್ರಕ್ಚರ್ ಕೇಳ್ತಾನೆ, ರಿಂಗ್ ಸ್ಟ್ರಕ್ಚರ್ಸ್. ಓಕೆ, ಎಕ್ಸ್ಪ್ಲೇನ್ ದ ರಿಂಗ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್. 3 ಮಾರ್ಕ್ಸ್ ಕ್ವಶನ್ಸ್, ಎಕ್ಸ್ಪ್ಲೇನ್ ದ ರಿಂಗ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್. ಇವೆಲ್ಲ ಹೇಳ್ತಿರೋದೆಲ್ಲ ರಿಪೀಟೆಡ್ ಕ್ವಶನ್ಸ್. 99% ಪ್ರತಿ ಪೇಪರಲ್ಲೂ ರಿಪೀಟ್ ಆಗಿರುವಂಥ ಕ್ವಶನ್ಸೇ ನಾವು ರೇಸ್ ಮಾಡ್ತಿರೋದು. ಆ ಪೇಪರಿಂದ ನಿಮಗೆ ಯೂಸ್ ಆಗಲಿ. ಓಕೆ, ಯಾಕಂದರೆ ಇವಾಗ ಎಕ್ಸಾಮ್ಸ್ ಎಲ್ಲ ಸ್ಟ್ರಿಕ್ ಆಗ್ತಿದೆ. ನೆಕ್ಸ್ಟ್ ಬರ್ತಾ ಅವಾಗ ಏನಾಗುತ್ತೆ, ನಿಮಗೆ ಸ್ಟ್ರಿಕ್ ಆದಾಗೆಲ್ಲ ಎಕ್ಸಾಮ್ಸು ಓಕೆ ಪೇಪರ್ನ ಲೆಸ್ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಮಾರ್ಕ್ಸ್. ಅದಕ್ಕೆ ನಿಮಗೆ ಏನಾದರೂ ಆನ್ಸರ್ಸ್ ಬೇಕಾಗಿದ್ದರೆ ಅಂದರೆ ಈ ಪ್ಯಾರಾಮೆಡಿಕಲ್ ಎಲ್ಲ ಕೋರ್ಸಸ್ ನೋಟ್ಸು ಪ್ಲಸ್ ಕ್ವಶನ್ಸ್ ಪೇಪರ್, ಸಾಲ್ವ್ಡ್ ಕ್ವಶನ್ಸ್ ಪೇಪರ್ ಬೇಕಾಗಿದ್ದರೆ ಈ ಡಿಸ್ಕ್ರಿಪ್ಷನ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಐ ಲವ್ ಯು, ಥ್ಯಾಂಕ್ ಯು.